मंगलूरु में लगे आरएसएस प्रमुख कल्लड़कर प्रभाकर के खिलाफ गो बैक के नारे। मंगलुरु यूनिवर्सिटी प्रोग्राम में आरएसएस प्रमुख कल्लड़कर प्रभाकर को चीफ गेस्ट के तौर पर आमंत्रित किए जाने पर सीएफआई कार्यकर्ताओं ने पुरजोर एहतजाज किया। सीएफआई के चीफ अताउल्लाह ने एहतजाज की वजह बताते हुए कहा कि प्रभाकर भट्ट जिस तरह मुस्लिम समाज और देश विरोधी जहरीले बयानों से नफरत फैलाने की बातें करते हैं, ऐसे कम्युनल व्यक्ति को यूनिवर्सिटी में चीफ गेस्ट के तौर पर बुलाकर स्टूडेंट्स और समाज को क्या हासिल होगा। हमने यूनिवर्सिटी से इनके खिलाफ अपील भी की थी, लेकिन उन्होंने हमारी अपील को ठुकराया, इसलिए हमें आज ये एहतजाज करना पड़ा। अगर प्रभाकर भट्ट को छोड़कर किसी एजुकेशनिस्ट या फिलोसोफर को चीफ गेस्ट होते तो स्टूडेंट्स और समाज को फायदा होता, कहा प्रदर्शनकारी छात्राओं ने। जिंदाबाद इंकिलाब जिंदाबाद इंकिलाब जिंदाबाद इंकिलाब जिंदाबाद कैंपस फ्रंट जिंदाबाद कैंपस फ्रंट जिंदाबाद कैंपस फ्रंट जिंदाबाद कैंपस फ्रंट जिंदाबाद। ಕಾಲೇಜ್ ಮಂಡಳಿ ಮಾಡುವವರು ಪ್ರಾಕ್ಟೀಸ್ ಮಂಡಳಿ ಶಿಕ್ಷಣ ಕಲಿಸುವ ದೇವಾಲಯದಲ್ಲಿ ಒಪ್ಪಲಾಗದು ಒಪ್ಪಲಾಗದು ಜಿಲ್ಲೆ ಶಾಂತಿ ಕಾಡುವ ಬಟ್ಟೆಗೆ ನಮ್ಮಯ ವಿರೋಧ
ಇವತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಪ್ರತಿಷ್ಠಿತೆ ಇದ್ದಂತಹ ಒಂದು ಕಾಲೇಜಿನಲ್ಲಿ ಒಬ್ಬ ಆರೋಪಿ ಸ್ಥಾನದಲ್ಲಿರುವಂತಹವನ್ನು ಗೆಸ್ಟ್ ಆಗಿ ಕರೆದಿದ್ದಾರೆ. ಇದಕ್ಕಿಂತ ದೊಡ್ಡದಂತಹ ಹಾಸ್ಯಾಸ್ಪದವಾದಂತಹ ಸಂಗತಿ ಇವತ್ತಿನ ದಿನ ಎಲ್ಲಿಯೂ ಕೂಡ ನಡೆದಿರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಆ ಒಂದು ವಿದ್ಯಾರ್ಥಿಗಳ ಭವಿಷ್ಯವಾಗಿರ್ತದೆ ಇವತ್ತು ಅವರು ಭಾಷಣ ಮಾಡ್ಲಿಕ್ಕೆ ಹೋಗ್ತಾ ಇರುವಂತಹದ್ದು. ಇವರ ಒಂದು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದಾಗ ಇವರಿಗಿರುವಂತಹದ್ದು ಕೋಮು ವಿಷ ಬೀಜ ಬಿತ್ತುವಂತಹ ಕೆಲಸ ಆಗಿರ್ಬೋದು, ಅಥವಾ ಭಾರತವನ್ನು ಪಾಕಿಸ್ತಾನ ಅನ್ನುವಂತಹದ್ದಾಗಿರ್ಬೋದು, ಅಥವಾ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಯನ್ನು ಟಾರ್ಗೆಟ್ ಮಾಡಿ ದೇಶ ಭಾಷಣವನ್ನು ಮಾಡುವಂತಹ ಒಂದು ಬ್ಯಾಕ್ ಗ್ರೌಂಡ್ ಆಗಿರ್ತದೆ ಇವರಿಗಿರುವಂತಹದ್ದು. ಇಂತಹ ವ್ಯಕ್ತಿಯನ್ನು ಗೆಸ್ಟ್ ಆಗಿ ಇನ್ವೈಟ್ ಮಾಡಿ ಯಾವ ರೀತಿಯಲ್ಲಿ ಇವರು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಥಿಂಕ್ ಮಾಡಿದ್ದಾರೆ ಅಥವಾ ಕನ್ಸರ್ನ್ ಆಗಿದ್ದಾರೆ ಅನ್ನುವಂತಹದ್ದೇ ಈ ಒಂದು ಕುಲಪತಿಗಿರುವಂತಹ ಪ್ರಶ್ನೆ. ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕಲ್ಲಡ್ಕ ಪ್ರಭಾಕರ ಭಟ್ರನ್ನು ಆಹ್ವಾನಿಸಿದ್ದೆವು. ಇದಕ್ಕೆ ಇಲ್ಲಿನ ವಿದ್ಯಾರ್ಥಿಗಳು ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು ವಿಶ್ವವಿದ್ಯಾನಿಲಯ ಬಹಳಷ್ಟು ಶಾಂತಿಯುತವಾಗಿರುವಂತಹ ಒಂದು ವಿಶ್ವವಿದ್ಯಾನಿಲಯ. ಆದ್ರೆ ಇವತ್ತು ಇಲ್ಲಿ ಕೂಡ ಒಂದು ಕೋಮು ದೇಶವನ್ನ ಇಲ್ಲಿ ಜನರನ್ನ ವಿದ್ಯಾರ್ಥಿಗಳನ್ನ ವಿಭಾಗಿಸುವಂತಹ ಒಂದು ಷಡ್ಯಂತ್ರದ ಭಾಗವಾಗಿರ್ತದೆ ಇವತ್ತು ಕರೆದಿರುವಂತದ್ದು. ಇವತ್ತು ಇದಕ್ಕೆ ವಿದ್ಯಾರ್ಥಿ ಸಮನ್ವಯ ಸಮಿತಿ ಏನಿದೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಇವತ್ತು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ಬಹಳಷ್ಟು ಉನ್ನತ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿದ್ದಾರೆ. ಆದ್ರೆ ಅವರನ್ನೆಲ್ಲವನ್ನು ಕೂಡ ಬಿಟ್ಟುಕೊಂಡು ಇವತ್ತು ಇಲ್ಲಿ ಯಾರೋ ಒಬ್ಬ ಇಲ್ಲಿ ಬಾಯಿಗೆ ಮಾತನಾಡುವಂತಹ ಇಲ್ಲಿ ಜನರನ್ನ ವಿಭಾಗಿಸುವಂತಹ ವ್ಯಕ್ತಿಯನ್ನ ಕರೆದಿದ್ದಾರೆ. ಇದು ಒಂದು ದುರದೃಷ್ಟಕರವಾದಂತಹ ಒಂದು ಸಂಗತಿಯಾಗಿರ್ತದೆ. ಇಲ್ಲಿ ಏನು ಮುಂದಕ್ಕೆ ಬರುವಂತಹ ಅನಾಹುತಗಳೇನಿದೆ ಅದಕ್ಕೆ ನೇರವಾದಂತಹ ಹೊಣೆ ಇಲ್ಲಿನ VC ಅವರು ವಹಿಸಬೇಕು, ಇಲ್ಲಿನ ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ವಹಿಸಬೇಕಂತ ಹೇಳುವಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಯಾವತ್ತೂ ಕೂಡ ಈ ಒಂದು ಇದಕ್ಕೆ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡುವುದಿಲ್ಲ. ಇದಕ್ಕೆ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತೇವೆ ನಾವು. ಈ ಒಂದು ವಿಶ್ವವಿದ್ಯಾನಿಲಯದ ಒಂದು ವಿದ್ಯಾರ್ಥಿ ಪರಿಷತ್ ಉದ್ಘಾಟನಾ ಸಮಾರಂಭಕ್ಕೆ ಕೋಮು ಭಾಷಣಗಳನ್ನು ನಿರಂತರವಾಗಿ ಮಾಡುತ್ತಿರುವಂತಹ ಜಿಲ್ಲೆಯಲ್ಲಿ ಪ್ರಖ್ಯಾತಿ ಪಡೆದಿರುವಂತಹ ಕೋಮು ಪ್ರಚೋದನೆಗೆ ಪ್ರಖ್ಯಾತಿ ಪಡೆದಿರುವಂತಹ ವ್ಯಕ್ತಿಯಾಗಿರ್ತಾರೆ ಇಲ್ಲಿಗೆ ಬರ್ತಾ ಇರುವಂತದ್ದು. ಮಾತ್ರವಲ್ಲದೆ ಒಂದು ವಿದ್ಯಾ ಕೇಂದ್ರಕ್ಕೆ ಇಂತಹ ಒಂದು ಕೋಮು ದ್ವೇಷವನ್ನು ಭಾಷಣವನ್ನು ಮಾಡುವಂತ ವ್ಯಕ್ತಿ ಬರ್ತಾ ಇರೋದು ಇದನ್ನು ಮೊಟ್ಟ ಮೊದಲನಾಗಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಖಂಡಿಸ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಒಬ್ಬರು ವಿದ್ವಾಂಸರು ಬೇರೆ ಯಾವುದಾದ್ರು ಸಮಾನ ಮನಸ್ಸಿನ ಒಂದು ಮನಸ್ಸಿನ ವ್ಯಕ್ತಿಗಳು ಬಂದಿದ್ರೆ ನಾವು ಈ ಸ್ವಾಗತಿಸ್ತಿದ್ವಿ.